100% ಆಗ್ತೀವಿ ಸರ್. ಸರ್ ಯಾರ್ಯಾರು ನನಗೆ FIR ಮಾಡಿದಾರೋ ಅವ್ರ ಮೇಲೆ ಹಾಕ್ತೀನಿ ಸರ್. ಹೌದು ಸರ್, ಅವ್ರ ಮಗ ನನ್ನ ಮೇಲೆ ಎದುರಿಸಿದಾನಂತಲ್ಲ, ನಾವೇನೋ ಅವ್ರಿಗೆ ಥ್ರೆಟನ್ ಮಾಡಿದೀವಿ ಅಂತ. ನಾವೇನು ಥ್ರೆಟನ್ ಮಾಡೋಣ ಸರ್ ಅವ್ರಿಗೆ? ಇಟ್ ಇಸ್ ಇಂಪಾಸಿಬಲ್ ಅಲ್ಲ ಸರ್. ಜಗದೀಶ್ ಅವ್ರ ಜೊತೆ ಚೆನ್ನಾಗಿದ್ರು, ಇಂಡಸ್ಟ್ರಿ ಅವ್ರ ಜೊತೆ ಕೂಡ ತುಂಬಾ ಚೆನ್ನಾಗಿದ್ರು ಅಂತ ಹೇಳಿ ಮಾತುಕತೆಗಳಿತ್ತು. ಇದ್ರ ನಡುವೆ ಇವೆಲ್ಲರ ನಡುವೆ ದರ್ಶನ್, ಪವಿತ್ರ ಗೌಡ ಇವೆಲ್ಲ ಹೆಸರುಗಳು. ಸರ್ ಪವಿತ್ರ ಗೌಡ ಹೆಸರು ಒಂದ್ ಸೆಕೆಂಡ್ ನಾನು ಹೇಳ್ತೀನಿ ಸರ್. ಸರ್ ಏನಾಯ್ತು ಅಂದ್ರೆ ಇದ್ರ ವಿಚಾರ ಎಲ್ಲಾರು ತಿಳ್ಕೋಬೇಕು ಸರ್. 60 ಕೋಟಿ ನಾ ತಿಂದೆ ಅಂತ ವಾರಕ್ಕೊಂದು ಕಂಪ್ಲೇಂಟ್ ಕೊಡೋರು. ಅವ್ರ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಜಗದೀಶ್ ಬ್ಯಾಲೆನ್ಸ್ ಶೀಟ್ ಅಲ್ಲೇ ಇದೆ ಪವಿತ್ರ ಗೌಡ ಅವ್ರಿಗೆ 2 ಕೋಟಿ ಕೊಟ್ಟಿದ್ದೀನಿ ಅಂತ. ನಾನು ಅದನ್ನು ತೆಗೆದು ಹೈಲೈಟ್ ಮಾಡೋದು. ಪವಿತ್ರ ಗೌಡ ಒಬ್ಬರದೇ ಅಲ್ಲ, 37 ಜನ ತಾವು ದುಡ್ಡು ಕೊಟ್ಟಿದ್ದಾನೆ ಅಂತ ನಾನು ಕೊಟ್ಟಿದ್ದೀನಿ. ಅವ್ರು ಬರ್ಬೇಕು 37 ಜನದಿಂದ ಅಂತ. ಅದ್ರಲ್ಲಿ ಪವಿತ್ರ ಗೌಡ ಅಂತ ಹೈಲೈಟ್ ಆಗಿದೆ ಅಷ್ಟೇ. ಇಟ್ ಇಸ್ ಅವರ್ ರೆಗ್ಯುಲರ್ ಬಿಸ್ನೆಸ್ ಇದು ಸರ್. ವಿ ಡೋಂಟ್ ನೋ ವಾಟ್ ಇಸ್ ಇಟ್. ಒಟ್ಟಲ್ಲಿ ದುಡ್ಡು ಹೋಗಿರೋದು ನಿಜ ಇಲ್ಲ ಸರ್. ಬ್ಯಾಲೆನ್ಸ್ ಶೀಟ್ ಇದೆ ಸರ್. ಅವ್ರ ಬ್ಯಾಲೆನ್ಸ್ ಶೀಟ್ ರಿಫ್ಲೆಕ್ಟ್ ಆಗಿದೆ. ಇಲ್ಲ ಸರ್, ಅವ್ರ ಸ್ವಂತ ದುಡ್ಡು ಸರ್. ಅವ್ರ ಸ್ವಂತ ದುಡ್ಡು ಸರ್. ಸರ್ ಸೌಂದರ್ಯ ಕನ್ಸ್ಟ್ರಕ್ಷನ್ ಹೆಸರಲ್ಲಿ ಹೋಗಿಲ್ಲ, ಆರ್ ಜಗದೀಶ್ ಅಕೌಂಟ್ ಇಂದ ಹೋಗಿದೆ ಸರ್. ಎಷ್ಟು ಜನ ಅರ್ಥ ಇಲ್ಲ ಸರ್. ಸರ್ ಇಲ್ಲ ನೋಡಿ ಸರ್, ಅವ್ರು ಹೆಂಗೆ ಅಂದ್ರೆ ಸರ್, ದುಡ್ಡು ಬರೋದು ಇದೆ, ದುಡ್ಡು ಕೊಡೋದು ಇದೆ. ಸಿ ಅವ್ರ ಇಂಡಿವಿಜುವಲ್ ಐ ಡೋಂಟ್ ವಾಂಟ್ ಟು ಡಿಸ್ಕಸ್. ಯಾಕಂದ್ರೆ ಅವ್ನ ಬ್ಯಾಲೆನ್ಸ್ ಶೀಟ್ ಇದೆ, ಅವನೇ ಸೈನ್ ಹಾಕಿದ್ದಾನೆ. ಅದು ನಾನು ಓರಿಯಂಟೇಷನ್ ಅಲ್ಲೂ ಕೊಟ್ಟಿದ್ದೀನಿ. ಈ ಪವಿತ್ರ ಗೌಡರಿಗೆ ದುಡ್ಡು ಕೊಟ್ಟಿರೋ ವಿಚಾರ ಸಂಬಂಧಪಟ್ಟಂತೆ ಏನಾದ್ರು ಮಾತುಕತೆ ನಿಮ್ಗೆ ಇನ್ಫಾರ್ಮೇಶನ್ ಇತ್ತ ಸರ್? ಯಾವ್ದು ಕೊಟ್ಟಿದ್ದಾರೆ, ಏನಾದ್ರು ಕೊಟ್ಟಿರಬಹುದು ಅನ್ನೋ ಏನೋ ಮಾಹಿತಿ ಇದೆ ಅಂತ ಹೇಳ್ಕೊಂಡಿಲ್ಲ? ಇಲ್ಲ ಸರ್, ನಮಗೂ ಗೊತ್ತಿರಲಿಲ್ಲ. ನಾವು ಇವರು ಯಾವಾಗ 60 crores ಅಲಿಗೇಷನ್ ಮಾಡಿದ್ರು, ನಾವು ಬ್ಯಾಲೆನ್ಸ್ ಶೀಟ್ ಅಂತ ತೆಗೆದು ನೋಡಿದ್ವಿ. ಆಡಿಟರ್ ಹತ್ರ ಬ್ಯಾಲೆನ್ಸ್ ಶೀಟ್ ಇದೆ. ಬ್ಯಾಲೆನ್ಸ್ ಶೀಟ್ ತೆಗೆದು ನೋಡಿದಾಗ ಅದರಲ್ಲಿ ಮೆನ್ಷನ್ ಆಗಿದೆ. ನಾವು ಅದನ್ನು ಕೊಟ್ಟಾಗ ಪೊಲೀಸರು ಅದನ್ನು ಹೈಲೈಟ್ ಮಾಡಿದ್ರು. ಹೈಲೈಟ್ ಮಾಡಿ ಅದನ್ನ ಗೊತ್ತಾಯ್ತು ಅಷ್ಟೇ ಸರ್. ಸರ್ ಅವ್ರ ಸಮಸ್ಯೆ ಆಗ್ತಿದೆ ಅನ್ನೋದಕ್ಕೆ ಸರ್ ಏನಂದ್ರೆ ಜಗದೀಶ್ನ ಬಿಡ್ತಾ ಇರಲಿಲ್ಲ ಸರ್. ಸರ್ ಇವಾಗ ನನ್ನ ಜೊತೆ ಜಗದೀಶ್ ಬಂದ್ರೆ ಅವರ ಅಸಿಸ್ಟೆಂಟ್ ಮೊಬೈಲ್ ಫೋನ್ ಅಲ್ಲಿ ಸ್ಪೀಕರ್ ಫೋನ್ ಆನ್ ಮಾಡ್ಬಿಟ್ಟು ಅವ್ರ ಮನೆಯವ್ರ ಹತ್ರ ಮಾತಾಡಿಸ್ತಾ ಇರೋರು. ನಾವೇನ್ ಮಾತಾಡ್ತೀವಿ ಅಂತ ಕೇಳಿಸ್ಕೊಳಕ್ಕೆ ಏನ್ ಮಾತಾಡ್ತೀವಿ ಸರ್ ನಾವು? ಅವ್ರನ್ನ ಬಿಡ್ತಾನೆ ಇರಲಿಲ್ಲ, ಆಚೆಗೆ ಬಿಡ್ತಾನೆ ಇರಲಿಲ್ಲ ಸರ್. ಮನೆ ಒಳಗಡೆ ಸಮಸ್ಯೆ ಇದೆ ಸರ್. ಸಮಸ್ಯೆ ಅದು ಏನಿದೆ ಅನ್ನೋದು ಭಗವಂತನ್ ಗೊತ್ತು ಸರ್. ಒಟ್ನಲ್ಲಿ ಜಗದೀಶ್ ತುಂಬಾ ಕೆಳಗೆ ಬಂದಿದ್ದ ಸರ್. ಬಾಡಿ ಫುಲ್ ಶೇಕ್ ಆಗ್ತಾ ಇತ್ತು. ಅವ್ರ ಮೊದಲು ನೀವೇ ನೋಡಿರ್ತೀರಾ. ಚಿನ್ನದಂತ ಕಳ್ಕೊಂಡ್ವಿ ನಾವು. ನಮ್ಗೆ ಆಫೀಸಲ್ಲಿ ಕೂತ್ಕೊಳ್ಳೋಕ್ಕೂ ಆಗಲ್ಲ ಸರ್. ಒಂದೇ ಟೇಬಲ್ 3 ಚೇರ್ ಸರ್ ನಮ್ದು ಹಾಳು ಮಾಡ್ಬಿಟ್ರು ಸರ್. ಹಾಳು ಮಾಡ್ಬಿಟ್ರು, ಹೇಳ್ಕೊಬಾರ್ದು, ನಾವು ಹಾಳು ಮಾಡ್ಬಿಟ್ರು ಸರ್. ಇವತ್ತು ಆ ಚೇರಲ್ಲಿ ನಾವು ಕೂತ್ಕೊಳ್ಳೋಕ್ಕಾಗಲ್ಲ ಸರ್. ನಾನು ಆಫೀಸ್ಗೆ ಹೋಗ್ಲಿಲ್ಲ ಸರ್ ಅವತ್ತಿಂದ. ಆದ್ರೂ ಇವಾಗ ಪೊಲೀಸರು ಬಂದು ಸೀಸ್ ಮಾಡಿದ್ದಾರೆ. ನಾನು ಓಪನ್ ಮಾಡೋಕ್ಕೂ ಬಿಡ್ಲಿಲ್ಲ ಸರ್. ನೀವೇ ಮಾಡ್ಕೊಳ್ಳಿ, ನಾನು ಬೇಡ, ನನಗೆ ಆಫೀಸೇ ಬೇಡ ಅಂತ ಸರ್. ಯಾಕೆ ಬೇಕು ಸರ್? ಸರ್ ನಾವು ಯಾರು ಏನಿಲ್ಲ ಸರ್. ಜಗದೀಶ್ ಅವ್ರ ತಂದೆ NGF ಎಂಪ್ಲಾಯಿ, ನಮ್ಮ ತಂದೆ ಪ್ರೆಸ್ ಕರೆಸ್ಪಾಂಡೆಂಟ್. ನಾವು 3 ಜನ ಸೇರ್ಕೊಂಡು ದುಡ್ದಿರೋದು ಸರ್. ಒಂದೇ ಬಿಲ್ಡಿಂಗ್ 60 ಕೋಟಿ ಮಾರಿದ್ದೀವಿ ಸರ್. ಸರ್ ಎನಿಥಿಂಗ್ ಮೋರ್ ಸರ್? ತುಂಬಾ ಜನದ